ಆ ಒಂದು ಆಯ್ಕೆ ಅಂದರೆ ಒಮ್ಮೆ ನಿರ್ಧರಿಸಿದರೆ ಮತ್ತೆ ಹಿಂಬರಲು ಸಾಧ್ಯವೇ ಇರದಿರುವ ಆಯ್ಕೆ ಮಾಡುವ ಮುನ್ನ ಕಿಂಚಿತ್ತು ಯೋಚಿಸಲೇಬೇಕು. ಬನ್ನಿ ಆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಆ ಸಂದರ್ಭದಲ್ಲಿ ಮನಸ್ಸಲ್ಲಿ ಬರಬಹುದಾದ ಕೆಲವು ಪ್ರಶ್ನೆಗಳ ಉತ್ತರ ಇಲ್ಲಿದೆ. ನನ್ನ ಜೀವನ ನಿಜಕ್ಕೂ ಮುಖ್ಯವೇ? ಹೌದು, ಅದು ನೀವು ಯೋಚಿಸುತ್ತಿರುವುದಕ್ಕಿಂತಲೂ ಹೆಚ್ಚು ಮುಖ್ಯ. ನಿಮ್ಮಿಂದಾಗಿ ಯಾರೋ ನಗ್ತಾರೆ. ನೀವು ಇರುವುದರಿಂದ ಇನ್ನೊಬ್ಬರ ಜಗತ್ತು ಉತ್ತಮವಾಗಿರುತ್ತದೆ. ನೀವು ಈಗ ಅದನ್ನು ಕಾಣದೇ ಇರಬಹುದು, ಆದರೆ ನಿಮ್ಮ ಉಪಸ್ಥಿತಿಯು ಪ್ರಪಂಚದ ಕೆಲವು ಭಾಗಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಒಂದು ಕೊಂಡಿಯಾಗಿದೆ. ನಾನು ಹೋದರೆ ಯಾರಾದರೂ ಕಾಳಜಿ ವಹಿಸ್ತಾರಾ? ಹೌದು, ಜನರು ತುಂಬಾ ಕಾಳಜಿ ವಹಿಸ್ತಾರೆ. ನಿಮ್ಮ ಅನುಪಸ್ಥಿತಿಯು ಸಹಿಸಲು ಸಾಧ್ಯವಿಲ್ಲದ ಮೌನವನ್ನ ತುಂಬಿಬಿಡುತ್ತದೆ. ಸ್ನೇಹಿತರು, ಕುಟುಂಬ, ನೀವು ಗಮನಿಸದ ರೀತಿಯಲ್ಲಿ ಸಹಾಯ ಮಾಡಿದ ಅಪರಿಚಿತರು ಸಹ ಆ ನೋವನ್ನು ಶಾಶ್ವತವಾಗಿ ಹೊತ್ತುಕೊಳ್ತಾರೆ. ನಾನು ಎಲ್ಲ ಸರಿ ಇದೆ ಅಂತ ನಟಿಸಿ ಬೇಸತ್ತಿದ್ದೇನೆ. ಏನು ಪ್ರಯೋಜನ? ಮುಖ್ಯ ವಿಷಯ ಏನಂದ್ರೆ, ನೋವು ಬದಲಾಗಬಹುದು ಮತ್ತು ನೀವು ಸಹ ಬದಲಾಗಬಹುದು. ಸರಿ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಇದು ನಿಮ್ಮ ಕಥೆಯ ಅನಿರೀಕ್ಷಿತ ಅಂತ್ಯವಾಗುವುದು ಸರಿಯಲ್ಲ. ಪರಿಹಾರ ಸಿಗುವುದು ನಿಧಾನವಾದೀತು, ಆದರೆ ಅದು ಅಸಾಧ್ಯವಲ್ಲ, ಸಾಧ್ಯ. ಯಾರೂ ನನ್ನನ್ನ ಅರ್ಥ ಮಾಡಿಕೊಳ್ಳದಿದ್ರೆ ಏನು ಮಾಡೋದು? ಒಂದೊಮ್ಮೆ ಅದು ಹಾಗೆ ಅನಿಸಿದ್ರೂ ಯಾರಾದರೂ ಒಬ್ಬರು ಕೇಳುವವರು ಇದ್ದೇ ಇರ್ತಾರೆ. ಯಾರೋ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ, ಆಪ್ತ ಸಲಹೆಗಾರ ಅಥವಾ ಒಂದು ಸಹಾಯವಾಣಿ. ಖಂಡಿತ ನೀವು ಕೇಳಲು ಅರ್ಹರು. ನಿಮ್ಮ ಭಾವನೆಗಳು ಮಾನ್ಯವಾದದ್ದೇ ಆಗಿವೆ. ನನಗೆ ಇನ್ನು ಮುಂದೆ ಸಹಿಸಲು ಸಾಧ್ಯವೇ ಇಲ್ಲ ಅಂದಾಗ ನಾನು ಏನು ಮಾಡಬೇಕು? ಜಸ್ಟ್ ರೀಚ್ ಔಟ್. ಯಾರಿಗಾದರೂ ಕರೆ ಮಾಡಿ, ಸಂದೇಶ ಕಳುಹಿಸಿ, ನನಗೆ ಸಹಾಯ ಬೇಕು ಅಂತ ಕೇಳಿ. ಸಹಾಯ ಕೇಳುವುದು ದೌರ್ಬಲ್ಯವಲ್ಲ, ಅದು ನೀವು ಮಾಡುವ ಅತ್ಯಂತ ಧೈರ್ಯಶಾಲಿ ಕೆಲಸ. ಈ ಪ್ರಪಂಚದ ಪ್ರತಿಯೊಬ್ಬರ ಮೇಲೂ ಯಾರೋ ಒಬ್ಬರಾದರೂ ಅವಲಂಬಿತರಾಗಿಯೇ ಇರ್ತಾರೆ. ಇಲ್ಲಿ ಅಗತ್ಯವಿಲ್ಲದವರಿಲ್ಲ. ಕಥೆ ಇನ್ನೂ ಮುಗಿದಿಲ್ಲ. ಅದನ್ನು ನಮ್ಮ ಕೈಯಾರೆ ಮುಗಿಸುವುದು ಸರಿಯಲ್ಲ.